ಇನ್ನು ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ ಕ್ರಮ ಪ್ರಶ್ನಿಸಿ ರಿಟ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಆಯೋಜಕರು. ಅಂದ್ರೆ ಜಾಲಿವುಡ್ಗೆ ಬೀಗ ಹಾಕಿದ್ದಾರೆ. ಅದರ ಬಗ್ಗೆ ಇವತ್ತೇ ತುರ್ತು ವಿಚಾರಣೆ ಮಾಡುವಂತೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಜಾಲಿವುಡ್ ಸ್ಟುಡಿಯೋಸ್ನಿಂದ ರಿಟ್ ಅರ್ಜಿ ಸಲ್ಲಿಕೆನ ಇವತ್ತೇ ಈ ಅರ್ಜಿಯ ತುರ್ತು ವಿಚಾರಣೆಯಾಗಬೇಕು ಅಂತ ಹೇಳಿ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಜಾಲಿವುಡ್ಗೆ ಬೀಗ ಜಡಿದ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಬಿಗ್ ಬಾಸ್ ಮನೆ ಈಗ ಖಾಲಿ ಮಾಡಬೇಕಾಯಿತು. ಶೋ ನಿಂತು ಹೋಗಿದೆ. ಆ ಹಿನ್ನೆಲೆಯಲ್ಲಿ ಈಗ ತ್ವರಿತವಾಗಿ ಇದರ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಕೋರ್ಟ್ ಏನಾದರೂ ಒಂದೊಮ್ಮೆ ಇದಕ್ಕೆ ತಡೆ ಕೊಟ್ಟರೆ ಆಗ ಮತ್ತೆ ಶೋ ಮುಂದುವರಿಸುವಂಥ ಚಾನ್ಸಸ್ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ ಕ್ರಮ ಅಂದರೆ ಜಾಲಿವುಡ್ಗೆ ಏನು ಬೀಗ ಹಾಕಿದ್ದಾರೆ ಆ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ಗೆ ಆಯೋಜಕರು ಅರ್ಜಿ ಹಾಕ್ಕೊಂಡಿದ್ದಾರೆ. ಬಿಗ್ ಬಾಸ್ ತಂಡಕ್ಕೆ ಹೆಜ್ಜೆ ಹೆಜ್ಜೆಗೂ ಟೆನ್ಷನ್. ಈಗ ಶೋ ಪುನರಾರಂಭಿಸೋದು ಹೇಗೆ ತಂಡ ಕಸರತ್ತು ನಡೆಸ್ತಾ ಇದೆ. ಮತ್ತೊಂದು ಕಡೆ ಹೈಕೋರ್ಟ್ ಕದ ತಟ್ಟೋದಕ್ಕೇನು ಜಾಲಿವುಡ್ ಸ್ಟುಡಿಯೋ ಚಿಂತನೆ ಮಾಡಿದೆ. ಜಾಲಿವುಡ್ ಸ್ಟುಡಿಯೋಸ್ನಿಂದ ಅರ್ಜಿ ಸಲ್ಲಿಕೆ ಇವತ್ತು ತ್ವರಿತ ವಿಚಾರಣೆಗೆ ಮನವಿ ಮಾಡಲಿದ್ದಾರೆ. ಆ ಅರ್ಜಿಯನ್ನೇನಾದರೂ ಹೈಕೋರ್ಟ್ ಪುರಸ್ಕರಿಸಿದ್ರೆ ಬಿಗ್ ರಿಲೀಫ್. ಅರ್ಜಿ ತಿರಸ್ಕೃತ ಆದರೆ ಆಗ ಜಾಲಿವುಡ್ಗಷ್ಟೇ ಎಲ್ಲ ಬಿಗ್ ಬಾಸ್ ಶೋಗೆ ಸಂಕಷ್ಟ ಮುಂದುವರಿಯುತ್ತೆ. ಹಾಗಾಗಿ ಏನಾಗುತ್ತೋ ಏನೋ ಈ ಆತಂಕ ಬಿಗ್ ಬಾಸ್ ತಂಡದಲ್ಲಿದೆ. ಜಾಲಿವುಡ್ ಮಾಡಿದಂತಹ ಸಮಸ್ಯೆ ಬಿಗ್ ಬಾಸ್ ಶೋಗೇನು ಕುತ್ತು ತಂದಿದೆ. ಇದು ಜಾಲಿವುಡ್ನ ಎಡವಟ್ಟು. ನಿಯಮಗಳ ಪಾಲನೆ ಮಾಡಲಿಲ್ಲ. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಅದರ ಪಾಲನೆ ಆಗದಿದ್ದರಿಂದ ನಿನ್ನೆ ಬೀಗ ಹಾಕಲಾಯಿತು. ಹಾಗಾಗಿ ಬಿಗ್ ಬಾಸ್ ಶೋಗೂ ಕೂಡ ಬೀಗ ಬಿತ್ತು. ಜಾಲಿವುಡ್ಗೆ 2 ಬಾರಿ ಅಧಿಕಾರಿಗಳಿಗೆ ಹಿಂದೆ ನೋಟಿಸ್ ಕೊಟ್ಟದ್ದು. 2024 ಮಾರ್ಚ್ನಲ್ಲಿ, ನಂತರ ಜೂನ್ನಲ್ಲಿ, ಹೀಗೆ 2 ಬಾರಿ ನೋಟಿಸ್ ಕೊಡ್ತಾರೆ. ರಾಮನಗರದ ಕಂದಾಯ ಅಧಿಕಾರಿಗಳಿಂದ ನೋಟಿಸ್ ಹೋಗಿತ್ತು. ಕರ್ನಾಟಕ ಮಾಲಿನ್ಯ ಮಂಡಳಿಯಿಂದಲೂ ಕೂಡ ನೋಟಿಸ್ ಜಾರಿಯಾಗಿತ್ತು. ಆದರೆ ಆ ನೋಟಿಸ್ಗೆ ಜಾಲಿವುಡ್ ಸ್ಟುಡಿಯೋಸ್ ಕೇರ್ ಮಾಡಲೇ ಇಲ್ಲ. ಹೀಗಾಗಿ ಬಿಗ್ ಬಾಸ್ ಯಾರು ಅನ್ನೋದನ್ನ ಅಧಿಕಾರಿಗಳು ತೋರಿಸಿದ್ದಾರೆ. ಕಾನೂನು ಮುಂದೆ ಎಲ್ಲರೂ ಒಂದೇ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ನೋಟಿಸ್ಗೆ ಸ್ಪಂದಿಸದೆ ಹೋಗಿದ್ದಕ್ಕೆ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಹಾಕಿದ್ದಾರೆ. ಆದರೆ ಅದು ಈಗ ಬಿಗ್ ಬಾಸ್ ಶೋ ಮೇಲೆ ಪರಿಣಾಮ ಬೀರಿದೆ. ಜಾಲಿವುಡ್ನಲ್ಲೇ ನಡೀತಾ ಇತ್ತು ಬಿಗ್ ಬಾಸ್. ಹಾಗಾಗಿ ಬಿಗ್ ಬಾಸ್ ಮನೆಗೂ ಬೀಗ ಹಾಕಲಾಗಿದೆ. ಕಂಟೆಸ್ಟೆಂಟ್ಗಳನ್ನು ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಈಗಿರುವಂತಹ ಆತಂಕ ಆ ಶೋ ನಡೆಸ್ತಾ ಇರೋಂಥವ್ರಿಗೆ ಅಂತಂದರೆ ಶೋ ಮುಂದುವರಿಯುತ್ತೋ ಇಲ್ವೋ, ಹೇಗೆ ಮುಂದುವರಿಸೋದು, ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೋ ಏನೋ. ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ದಿಂದ. ರಿಟ್ ಅರ್ಜಿ ಹಾಕ್ಕೊಳ್ತಾ ಇದ್ದಾರೆ. ಹಾಗಾಗಿ ಒಂದೊಮ್ಮೆ ಅರ್ಜಿ ಪುರಸ್ಕೃತ ಆದರೆ ಓಕೆ, ತಡೆ ಸಿಕ್ಕಿದ್ರೆ ಓಕೆ. ಒಂದೊಮ್ಮೆ ಅರ್ಜಿ ತಿರಸ್ಕೃತ ಆಗಿಬಿಟ್ರೆ ಮತ್ತೆ ಮುಂದೇನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬಿಗ್ ಬಾಸ್ ಶೋ ನಡೆಸ್ತಾ ಇರುವಂತಹ ಆಯೋಜಕರಿಗೆ, ಜೊತೆಗೆ ಅದರಲ್ಲಿ ಭಾಗವಹಿಸಿದಂತಹ ಸ್ಪರ್ಧಿಗಳಿಗೂ ಕೂಡ ಗೊಂದಲಗಳಿದೆ. ಜಾಲಿವುಡ್ನ ಎಡವಟ್ಟು ಬಿಗ್ ಬಾಸ್ ಶೋಗೆ ಕುತ್ತು ತಂದಿದೆ. 2 ಬಾರಿ ನೋಟಿಸ್ ಕೊಟ್ಟರೂ ಕೂಡ ನೋಟಿಸ್ಗೆ ಕೇರ್ ಮಾಡಿರಲಿಲ್ಲ. ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಇದು ಬಿಗ್ ಬಾಸ್. ಬೀಗ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ರೂಲ್ಸ್ ಬ್ರೇಕ್ ಮಾಡಿದಂತಹ ಜಾಲಿವುಡ್ ಸ್ಟುಡಿಯೋಸ್ಗೆ ಅಧಿಕಾರಿಗಳು ಬೀಗ ಜಡಿದದ್ದು. ಹೀಗಾಗಿ ಬಿಗ್ ಬಾಸ್ ಶೋಗೆ ಶಾಕ್ ತಟ್ಟಿದೆ. ಅಲ್ಲಿದ್ದಂತಹ 17 ಸ್ಪರ್ಧಿಗಳನ್ನ ನಿನ್ನೆ ಶಿಫ್ಟ್ ಮಾಡಿದ್ರು. ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಬಿಡದಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸ್ಪರ್ಧಿಗಳಿಗೆ ಆತಿಥ್ಯ, ಜೊತೆಗೆ ಭದ್ರತೆ. ಆದರೆ ಶೋ ನಡೆಸೋಕ್ಕಾಗಲ್ಲ. ನೋಡಿ, ಬೀಗ ಹಾಕಿರೋದನ್ನು ನೋಡ್ತಾ ಇದ್ದೀವಿ. ನಿನ್ನೆ ಸಂಜೆ ನಡೆದಂತಹ ಮಹತ್ವದ ಬೆಳವಣಿಗೆ ಇದು. ಜಾಲಿವುಡ್ ಸ್ಟುಡಿಯೋನಲ್ಲಿದ್ದಂತಹ ಬಿಗ್ ಬಾಸ್ ಶೋಗೂ ಕೂಡ ಬೀಗ ಬಿದ್ದೋಯ್ತು. ಜನರನ್ನ, ಅಲ್ಲಿದ್ದಂತಹ ಸ್ಪರ್ಧಿಗಳನ್ನು ಈ ಕಡೆ ಶಿಫ್ಟ್ ಮಾಡಿದ್ರು. 500-600 ತಂತ್ರಜ್ಞರು ಕೆಲಸ ಮಾಡ್ತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಶೋವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಬಹಳ ಪಾಪ್ಯುಲರ್ ಶೋ. ಏಕಾಏಕಿ ನಿಂತು ಬಿಟ್ರೆ ಬಂಡವಾಳ, ಶ್ರಮ, ಸಮಯ ಎಲ್ಲನೂ ಕೂಡ ವ್ಯರ್ಥ ಆಗುತ್ತೆ. ಆ ಆತಂಕ ಈಗ ಶೋ ಆಯೋಜಕರಿಗೆ ಕಾಡ್ತಾ ಇದೆ.